ಫಲವತ್ತಾದ ಭೂಮಿಯನ್ನು ಇವತ್ತು ಟೌನ್ಶಿಪ್ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದ ನಿಲುವನ್ನು ಖಂಡಿಸೋದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಇವತ್ತು ತುಮಕೂರು ಜಿಲ್ಲೆಯಿಂದ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ. ರೈತರಿಗೆ ಅನೇಕ ಕಷ್ಟಗಳು, ಮಳೆ ಇಲ್ದಲೆ, ನೀರಿಲ್ದಲೆ, ಎಲ್ಲ ವಿದ್ಯುತ್ ಇಲ್ದಲೆ ಪಡ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಅದರ ಕಡೆ ಗಮನ ಕೊಡೋದು ಬಿಟ್ಟು ಈ ಒಂದು ಟೌನ್ಶಿಪ್ಪನ್ನು ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಇದನ್ನು ಇವತ್ತು ರೈತರೆಲ್ಲ ಒಟ್ಟಾಗಿ ಸೇರಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸೋದಕ್ಕೆ ನಾವೆಲ್ಲ ಬಂದಿದ್ದೇವೆ. ಮುಂದಿನ ದಿನಗಳ ಇದೇ ಮುಂದುವರೆದರೆ ತಾಲೂಕು ಮಟ್ಟದಲ್ಲಿ ಇನ್ನೂ ಹೋರಾಟಗಳನ್ನು ಹೆಚ್ಚಿಗೆ ಅನ್ಕೊಂತೀವಿ. ಅವರ ಮಾಡ್ತಿದ್ದೇ ಬೇರೆ ಇತ್ತು, ಅವ್ರು ಯೋಚನೆ ಮಾಡಿದ್ದೇ ಬೇರೆ ಇತ್ತು, ಇವ್ರು ಯೋಚನೆ ಮಾಡೋದೇ ಬೇರೆ ಇತ್ತು. ಅದು ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರು ಅವರು, ಯಡಿಯೂರಪ್ಪನವ್ರು ಯಾವುದಿದು ಅಂತ. ಸೊ ಅವರು ಅವಾಗೇ ಮಾಡೋಂಗಿದ್ರೆ ಅವಾಗಲೇ ಮಾಡ್ಬೋದಾಗಿತ್ತು, ಯಾಕೆ ನಿಲ್ಲಿಸಿದ್ರು? ಸೊ ಆ ಕಾರಣಕ್ಕೋಸ್ಕರ ಅದು ರೈತರ ಬೇಡ ಅಂದ ತಕ್ಷಣ ಅದನ್ನು ನಿಲ್ಲಿಸಿದ್ರು. ಇವರು ಅದನ್ನು ಚಾಲೂ ಮಾಡಿ ಅದನ್ನು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಕೊಟ್ಟಿದೆ ಈ ಸರ್ಕಾರ. ಅದನ್ನು ಹೇಳ್ತಿರ್ತಾರೆ, ಇಲ್ಲಿ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಅದನ್ನು ಪ್ರೆಸ್ಗೆ ಹೇಳ್ತಾರೆ, ಒಳಗಡೆ ಒಂದು ಗೌರ್ಮೆಂಟ್ ಆರ್ಡ್ರು ಕೂಡ ಮಾಡಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಉಗ್ರವಾಗಿ ಖಂಡಿಸ್ತೇವೆ. ಅದು ಅವ್ರ ಊರಿದ್ದಾಗ ಎಲ್ಲರದು ಜಮೀನು ಇರುತ್ತೆ, ಹಂಗಂತ ಅವರು ವ್ಯವಸಾಯ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ ಇನ್ನೊಂದಕ್ಕೆ. ಅದನ್ನು ಸುಳ್ಳು ಆರೋಪಗಳು ಮಾಡ್ಕೊಂಡು ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳಾಗಿ ಅವರು ತಳಕ್ಕೆ ಬಂದ ಅಧಿಕಾರಿಗಳಿಗೆ ಪರ್ಕೆ ಹೊಡಿಬೇಡಿ, ಅದನ್ನು ಅವ್ರನ್ನೇ ಕೇಳಬೇಕು, ಯಾವ ರೀತಿ ಆ ರೀತಿಯ ನಡವಳಿಕೆ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು.